ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಕೂಡ ಸ್ವಲ್ಪ ಬೆಂಗಳೂರು ಬಿಟ್ಟು ಆಚೆ ಬಂದೆ, ಮೈಸೂರಿಗೆ ಬಂದಿದ್ದೇನೆ. ಮೈಸೂರು ಅಂದ ತಕ್ಷಣ ಎಲ್ಲ ನೆನಪಾಗ್ಬಿಡುತ್ತೆ, ಅರಮನೆ ಎಲ್ಲ. ಬಟ್ ನಾನು ಒಂದು ಹೇಳಬೇಕು ಅಂತ ಬಯಸಿದ್ದೇನೆ. ನಿನ್ನೆ ಗೆಳೆಯನ ಮದುವೆಗೆ ಬಂದಿದ್ದೆ. ಒಬ್ಬ ಗೆಳೆಯನ ಮದುವೆ ಇತ್ತು, ಇನ್ನೊಬ್ಬ ಗೆಳೆಯನ ಮಗನ ನಾಮಕರಣಕ್ಕೆ ಬಂದಿದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಬೆಳಗ್ಗೆ ಎದ್ದು ಮೈಸೂರನ್ನು ನೋಡಿದೆ, ಸುತ್ತಾಡಿದೆ ಒಂದು ಕಡೆ ಒಂದಿಷ್ಟು ಕಡೆಗೆ. ಹಿಂದೆನೂ ಬಂದಿದ್ದೆ, ಈಗೂ ಬಂದೆ. ಬಟ್ ಯಾಕೋ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ನನಗೆ, ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿಕೊಂಡು. ನೋಡಿ, ಬೆಂಗಳೂರಿಗೆ ಎಷ್ಟು ದುಡ್ಡನ್ನು ಸುರಿತಾರೆ ಅಂತಂದರೆ ಸರ್ಕಾರದವರು ಸಾಕು ಸಾಕು ಅನ್ನೋಷ್ಟು ಸುರಿತಾರೆ. ಆದರೆ ಹೇಗಿದೆ ಬೆಂಗಳೂರು, ಯಾವ ಪರಿಸ್ಥಿತಿ ಇದೆ, ರೋಡ್ ಹೇಗಿದೆ, ಫುಟ್ಪಾತ್ ಹೇಗಿದೆ. ಆದರೆ ಮೈಸೂರು ಏನು ಖುಷಿ ಕೊಡ್ತಾ ಇದೆ ಅಂತಂದರೆ ಮೈಸೂರು ಫುಟ್ಪಾತನ್ನು ಒಂದ್ಸಲ ನೋಡಿ ಹೆಂಗಿದೆ, ಎಷ್ಟು ವಿಶಾಲವಾಗಿದೆ. ಇದು ಫುಟ್ಪಾತ್ನ ವಿಶಾಲತೆ, ಆಯಿತಾ. ರಸ್ತೆ ನೋಡಿ ಹೇಗಿಟ್ಟಿದ್ದಾರೆ. ಇದು ಮೈಸೂರಿನ ರಸ್ತೆ ನೋಡಿ. ಬೆಂಗಳೂರು ಹೇಗಿದೆ, ಇಲ್ಲಿ ಹೇಗಿದೆ. ದುಡ್ಡು ಎಲ್ಲಿ ಜಾಸ್ತಿ ಹಾಕ್ತಾರೆ ಬೆಂಗಳೂರಿಗೆ. ಯಾಕೆ ಬೆಂಗಳೂರಿನ ಪರಿಸ್ಥಿತಿ ಆ ರೀತಿಯಾಗಿದೆ, ಮೈಸೂರು ಯಾಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಏನ್ರಿ ಇದ್ರ ಗ್ರೀನ್ರಿ ಎಲ್ಲ ನೋಡಿ, ನೀವು ಕಣ್ಣು ಹಾಯಿಸಲೆಲ್ಲ ಮೈಸೂರಲ್ಲಿ ಗ್ರೀನ್ರಿನೇ ಕಾಣಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಮೈಸೂರನ್ನು ಇಟ್ಕೊಂಡಿದ್ದಾರೆ. ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಜಾಗ ಇದು, ಆಯಿತಾ. ಬೆಂಗಳೂರು ಅಷ್ಟೇ ಇದೆ, ಅಲ್ಲಿ ಜನನೂ ಇದ್ದಾರೆ, ಪ್ರವಾಸಿಗರು ಬರ್ತಾರೆ, ಎಲ್ಲ ಬರ್ತಾರೆ. ಆದರೂ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಇದು ಯಾಕೆ ಈ ಥರ ಆಗುತ್ತೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಜಿಲ್ಲೆ ಮೈಸೂರು, ಒಂದು ಪಕ್ಕದಲ್ಲಿರುವಂತಹ ಬೆಂಗಳೂರು, ಎರಡಕ್ಕೂ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ, ಇದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ, ಎರಡನ್ನೂ ಕೂಡ ನೋಡಿದಾಗ ಏನಿದು, ಯಾಕೆ ಹಿಂಗಾಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಸಿಕ್ಕಾಪಟ್ಟೆ ಉಟ್ಕೊಳ್ತಾ ಇದೆ. ಇಲ್ಲಿ ತಿನ್ನೋರು ಕಡಿಮೆನಾ ಅಥವಾ ತಿನ್ನೋ ಪ್ರಮಾಣ ಕಡಿಮೆನಾ, ಅಲ್ಲಿ ತಿನ್ನೋ ಸಂಖ್ಯೆ ಜಾಸ್ತಿ, ಪ್ರಮಾಣನೂ ಜಾಸ್ತಿ ಅಂತನಾ, ಹೆಂಗೆ ಹೇಳೋಣ ಇದನ್ನು? ಅಥವಾ ಅದು ಸುಮ್ಮನೆ ತೋರಿಕೆಗೋಸ್ಕರ ಇಷ್ಟು ಕೊಟ್ಟಿದ್ದೀವಿ ಅಂತ ಬೆಂಗಳೂರಲ್ಲಿ ಹೇಳ್ತಾರಾ? ಯಾಕೋ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ನೋಡಿ, ಇಷ್ಟೊಂದು ಇಲ್ಲೂ ಕೂಡ ಟ್ರಾಫಿಕ್ ಇದೆ, ಇಲ್ಲ ಅಂತಲ್ಲ. ಇಷ್ಟೊಂದು ವೆಹಿಕಲ್ಸ್ಗಳ ಮೂವ್ಮೆಂಟ್ ಇದ್ದಾವೆ, ಇಲ್ಲ ಅಂತಲ್ಲ. ಆದರೂ ರೋಡ್ಗಳನ್ನು ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ವೆಹಿಕಲ್ಸ್ಗಳು ಎಷ್ಟು ಚೆನ್ನಾಗಿ ಹೋಗುತ್ತೆ. ನಮ್ಮಲ್ಲಿ ಯಾಕೆ ಈ ಪರಿಸ್ಥಿತಿ? ಸಿಟಿ ಒಳಗಡೆನೂ ಹೋಗಿ ನೋಡಿದೆ, ಸಿಟಿ ಆಚೆಗೆ ಔಟ್ಸ್ಕರ್ಟ್ಸಲ್ಲಿ ಓಡಾಡ್ತಾ ಇದ್ದೀನಿ, ಸುಮ್ಮನೆ ಒಂದು ರೌಂಡ್ ಸುತ್ತಾ ಇದ್ದೀನಿ. ಹೇಗಿದೆ ಪರಿಸ್ಥಿತಿ ಮೈಸೂರಲ್ಲಿ ಅಂತ ಹೇಳಿ ನೋಡೋಕ್ಕೆ ಬಂದಿದ್ದೀನಿ. ಅಂದಮೇಲೆ ಒಂಚೂರು ಅಬ್ಸರ್ವೇಷನ್ ಮಾಡಬೇಕಲ್ಲ, ಅದಕ್ಕೆ ಬಂದೆ. ಯಾಕೆ ಈ ರೀತಿಯಲ್ಲಿ? ಬಟ್ ಕೆಲವು ಕಡೆಗೆ ಮೈಸೂರಲ್ಲೂ ಕೆಲವು ಕಡೆಗಳೊಂದಿಷ್ಟು ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಬಹುತೇಕವಾಗಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಕಾಣಿಸುವಂಥ ಸಮಸ್ಯೆಗಳು ಇಲ್ಲಿ ಎಲ್ಲ ಕಡೆನೂ ಕಾಣಿಸಲ್ಲ, ಕೆಲವು ಕಡೆಗಳಲ್ಲಿ ಅಷ್ಟೇ, ಸಣ್ಣ ಪುಟ್ಟದಷ್ಟೇ. ಯಾಕೆ ಹೀಗೆ? ಕಮೆಂಟಲ್ಲಿ ನನಗೆ ಉತ್ತರ ಕೊಡಿ ಜನ. ಏನು ನಿಮಗೇನು ಅನಿಸುತ್ತೆ ಈ ವಿಚಾರವನ್ನೆಲ್ಲ ನೋಡಿದಾಗ? ಏನು ನೀಟ್ ಮೇಂಟೈನ್ ಮಾಡ್ತಾರೆ ಮೈಸೂರಲ್ಲಿ, ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ. ನನಗೆ ಭಾಳ ಬೇಸರ ಆಗಿಬಿಡುತ್ತೆ ಇದು. ನನ್ನೂರು ಆ್ಯಕ್ಚುಲಿ ಧಾರವಾಡದಲ್ಲಿ ಮುಂಚೆ ನಾನು ನೋಡ್ತಾ ಇದ್ದೆ ಧಾರವಾಡವನ್ನು. ಆ ಸ್ಕೂಲು ಕಾಲೇಜ್ಗಳಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಧಾರವಾಡ ಹೇಗಿತ್ತು ಹಾಗೆ ಈಗಿಲ್ಲ ಬಿಡಿ, ಅದು ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಏನೇನೋ ಮಾಡೋಕ್ಕೆ ಹೋಗಿ. ಬಟ್ ಮೈಸೂರು ಮಾತ್ರ ನನಗೆ ಆ ನೆನಪುಗಳನ್ನು ತಂದು ಕೊಡ್ತು. ಭಾಳ ಖುಷಿ ಆಯ್ತು ನನಗೆ. ಸಾಧ್ಯ ಆದರೆ ಬೆಂಗಳೂರು ಕಡೆ ಗಮನ ಕೊಡಿ. ಈಗಾಗಲೇ ಮೈಸೂರು ಬಗ್ಗೆ ಹೇಳ್ತಿದ್ನಲ್ಲ, ನಂಗೆ ಇಲ್ಲೊಬ್ರು ಆಟೋ ಡ್ರೈವರ್ ಸಿಕ್ಕಿದ್ದಾರೆ, ನಮ್ಮ ಟಿವಿ ನೋಡ್ತಾರಂತೆ ಅವರು. ನಾನು ನಿಲ್ಸ್ಕೊಂಡ್ಬಿಟ್ಟು ಪಾಪ ಮಾತಾಡಕ್ಕೆ ಬಂದರು. ಸರ್, ನಾನು ಈಗಾಗಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಹಂಗೆ. ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಲಕ್ಷ್ಮಣ್ ಅಂತ. ಲಕ್ಷ್ಮಣ್, ಓಕೆ. ಸೊ ನೀವು ಹುಟ್ಟಿದ್ದೆಲ್ಲ ಇಲ್ಲಿ? ಸರ್, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲ? ಹೌದು. ಓಕೆ. ಇವಾಗ ಬೆಂಗಳೂರು ಮೈಸೂರು ನೋಡಿದ್ರೆ ಎಂತ ವ್ಯತ್ಯಾಸ ಇದೆ ಸರ್? ಅಜಗಜಾಂತರ ಸರ್, ಅಜಗಜಾಂತರ. ಮೈಸೂರು ಯಾವ್ದಕ್ಕೂ ಹೋಲ್ಸಕ್ಕಾಗಲ್ಲ. ಬೆಂಗಳೂರು ಬಂದು ಕಾಂಕ್ರೀಟ್ ಜಂಗಲ್ ಆಗ್ಬಿಟ್ಟಿದೆ. ಮನುಷ್ಯರಾಗೇ ಇಲ್ಲ ಅಲ್ಲಿ ಬೆಂಗಳೂರಲ್ಲಿ. ಇಲ್ಲಾನ ಸ್ವಲ್ಪ ಮನುಷ್ಯತ್ವ ಇದೆ, ಒಳ್ಳೆ ಗಾಳಿ ಇದೆ, ಎಲ್ಲ ಚೆನ್ನಾಗಿದೆ ಸರ್. ಮೈಸೂರು ಸಮೃದ್ಧವಾಗಿದೆ. ಬಟ್ ಇಷ್ಟೊಂದು ರೋಡ್ ಚೆನ್ನಾಗಿದೆಯಲ್ಲ, ಎಲ್ಲಾ ಕಡೆನೂ ಹಿಂಗೆ ಇದೆಯಲ್ಲ? ಹೌದು ಸರ್, ನಾನು ನೋಡಿ ಬಂದೆ, ಎಲ್ಲಾ ಕಡೆನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನೀವು ಎಲ್ಲೇ ಹೋದ್ರು ಮೈಸೂರಲ್ಲಿ 70-80% ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಫುಟ್ಪಾತ್ ಅಂತೂ ಯಾರು ಏನು ಒತ್ತುವರಿ ಮಾಡ್ದಂಗಿಲ್ಲ, ಎಲ್ಲ ಸೂಪರ್ ಆಗಿ ಕಾಣಿಸ್ತಿಲ್ಲ ಸರ್. ಎಲ್ಲ ಚೆನ್ನಾಗಿದೆ. ಎಲ್ಲ ಫುಟ್ಪಾತ್ ಒತ್ತುವರಿ ಇದೆಯಾ? ಫುಟ್ಪಾತ್ಗಳ ಒತ್ತುವರಿ ಏನಿಲ್ಲ? ಇಲ್ಲ ಸರ್, ಏನಿಲ್ಲ. ಆರಾಮಾಗಿ ಜೀವನ ಮಾಡೋದಕ್ಕೆ ಒಳ್ಳೆ ಸ್ಥಳ ಮೈಸೂರು, ನಮ್ಮ ಮೈಸೂರು.
ಚೆನ್ನಾಗಿ ಅನ್ಸುತ್ತೆ. ಬೆಂಗಳೂರು ಮೈಸೂರು ನೋಡಿದ್ರೆ ಬಹಳ ಇವು ಹೇಳತ್ತಲ್ಲ ಅಜಗಜಾಂತರ ವ್ಯತ್ಯಾಸ. ಓಕೆ, ಮೈಸೂರು ಬೆಂಗಳೂರು. ರೈಟ್. ಥ್ಯಾಂಕ್ ಯು ಲಕ್ಷ್ಮಣ್ ಅವರು, ಥ್ಯಾಂಕ್ ಯು. ಥ್ಯಾಂಕ್ ಯು.